ನನಗೆ ಪೇನ್ ಹೋದರೆ ಸಾಕಾಗಿದೆ ಸರ್ ಅಂತ ಹೇಳಿದೆ. ಪೇನ್ಗೆಲ್ಲ ತುಂಬ ಕಡೆ ತೋರಿಸಿ ಖರ್ಚು ಮಾಡಿ ನನಗೂ ಸಾಕಾಗ್ಬಿಟ್ಟಿದೆ. ಹಾಗಾಗಿ ಒಂದು ವಿಡಿಯೋ ನೋಡ್ತಾ ಇದ್ದೆ ಇವ್ರದ್ದು ಫೇಸ್ಬುಕ್ಕಲ್ಲಿ. ಅಂದರೆ ಯಾವುದೇ ಒಂದು ಇಂಗ್ಲೀಷ್ ಮೆಡಿಸಿನ್ ಇಂಜೆಕ್ಷನು ಈ ಥರ ಇಲ್ಲದೇ ಇಲ್ಲಿ ಲಿಫ್ಟ್ ವ್ಯವಸ್ಥೆನೂ ಇದೆ, ಆರಾಮಾಗಿ ಬಂದು ಟ್ರೀಟ್ಮೆಂಟ್ ಮಾಡಿಸ್ಕೋಬೋದು. ಡೇ ಕೇರ್ ಹಾಸ್ಪಿಟ್ಲ್ ಅಂತ ಇದು, ಅಡ್ಮಿಷನ್ ಎಲ್ಲ ಇರಲ್ಲ. ಸೊ ಹಂಗಾಗಿ ಬಂದು ಟ್ರೀಟ್ಮೆಂಟ್ ಮಾಡ್ಕೊಂಡು ಹಂಗೆ ಹೋಗುವಂಥದ್ದು. ಇದು ಜೀವನಕ್ಕೆ ದಾರಿ. ಎಡಿಟಿಂಗ್ ಎಲ್ಲ ಚೆನ್ನಾಗಿ ಪ್ರೊಫೆಷ್ನಲ್ಲಾಗಿ ಕಲ್ತ್ಕೊಂಡ್ರೆ ತುಂಬ ಜನ ಯೂಟ್ಯೂಬರ್ಸು ನನಗೆ ವೀಡಿಯೋ ಕೊಟ್ಟು ಬೇಕಾದ್ರೆ ಎಡಿಟಿಂಗ್ ಮಾಡೋ ಅಂಥ ಒಂದು ಇದನ್ನು ಕೆಲಸನ ಗಿಟ್ಟಿಸ್ಕೋಬೋದು. ಮನೇಲೇ ಮಾಡ್ಬೋದು ಅದನ್ನು, ಹೊರಗಡೆ ಏನು ಹೋಗಂಗೆ ಇಲ್ಲ. ನಾನು ಚಳಿಗಾಲದಲ್ಲಿ ಇದನ್ನು ತಿಂತಾ ಇರಬೇಕು. ಬಿಸಿ ಮುದ್ದೆಗೆ ಸಖತ್ತಾಗಿರುತ್ತೆ. ಸಾಂಬಾರು ಮಾಡಿಕೊಟ್ಟಿದ್ದಾರೆ. ಇವಾಗ ಊಟ ಮಾಡಿ ಮಲಗಬೇಕು, ಟೈಮ್ ಆಗಿದೆ. ಇವಾಗ ಡ್ಯೂಟಿ ಏನೂ ಇಲ್ಲ. ಆಮೇಲೆ ಹೆಲ್ತಿ ಫುಡ್ಗಳನ್ನ ತಂದಿಟ್ಕೊತೀನಿ. ಈ ಥರ ಹಣ್ಣು ಹಂಪಲುಗಳು ಅಂದರೆ ನಂಗೆ ತುಂಬ ಇಷ್ಟ. ಬೇಕ್ರಿ ಐಟಮ್ಸ್ ಅಷ್ಟು ಇಷ್ಟ ಆಗೋಲ್ಲ, ಹಂಗಾಗಿ ಏನೂ ತರಲ್ಲ ನಾನು. ಇವಾದರೆ ಸ್ಟಾಕ್ ಇಟ್ಟೇ ಇರ್ತೀನಿ. ಹಲಸಿನ ಅವಾಗವಾಗ ತಗೊಂಡು ಬರ್ತಾ ಇರ್ತೀನಿ. ಸೊ ನನಗೇನು ಇಷ್ಟನೋ ಅದನ್ನೇ ತಂದು ಕೊಟ್ಟಿದ್ದಾರೆ. ತೇಜಸ್ವಿನಿ ಅಂತ ಬಂದಿದ್ದರು ನೋಡ್ಕೊಂಡು ಹೋಗೋದಕ್ಕೆ. ಅವರು ಒಂದು ಜ್ಯುವೆಲರಿ ಹೇಳಿದರು, ಅದನ್ನು ರೆಡಿ ಮಾಡಿ ಇಟ್ಟಿದ್ದೆ ನಾನು. ಹಾಗಾಗಿ ಬಂದಿದ್ದರು, ತಗೊಂಡೋದ್ರು. ರೋಡಲ್ಲಿ ಹೋಗ್ಬೇಕಾದ್ರೆ ಈ ಕಾರ್ ಹಿಂದೆ ಒಂದು ಲೈನ್ ಬರೆದಿತ್ತು, ಅನ್ನೋರೆಲ್ಲ ಅನ್ನ ಹಾಕಲ್ಲ ಬಾಗುರು ಅಂತ. ಅದನ್ನ ನೋಡ್ಬಿಟ್ಟು ಒಂಥರ ಫಿದಾಗ್ಬಿಟ್ಟೆ ಈ ಲೈನಿಗೆ. ಸಖತ್ತಾಗಿ ಬರೆದಿದ್ದಾರೆ, ಬರೆದಿದ್ದಾರೆ. ಇವ್ರು ಪಾಪ ಇವತ್ತು ಬಂದಿದ್ದಾರೆ ನನ್ನ ನೋಡೋದಕ್ಕೆ. ನಿಮ್ಮ ನೇಮ್ ಹೇಳಿ ನನಗೆ. ಅಶ್ವಿನಿ ತೇಜಸ್ವಿನಿ 2. ಓಕೆ. ಇಲ್ಲಿ ಲಿಫ್ಟ್ ವ್ಯವಸ್ಥೆನೂ ಇದೆ, ಆರಾಮಾಗಿ ಬಂದು ಟ್ರೀಟ್ಮೆಂಟ್ ಮಾಡಿಸ್ಕೋಬೋದು. ಡೇ ಕೇರ್ ಹಾಸ್ಪಿಟ್ಲ್ ಅಂತ ಇದು, ಅಡ್ಮಿಷನ್ ಎಲ್ಲ ಇರಲ್ಲ. ಸೊ ಹಂಗಾಗಿ ಬಂದು ಟ್ರೀಟ್ಮೆಂಟ್ ಮಾಡ್ಕೊಂಡು ಹಂಗೆ ಹೋಗುವಂಥದ್ದು. ಸೊ ಚೆನ್ನಾಗಿದೆ ಹಾಸ್ಪಿಟಲು. ಕ್ಯೂರ್ ಹೆಂಗಾಗುತ್ತೆ ನೋಡಬೇಕು. ಯಾಕಂದರೆ ಒಂದು 2-3 ವೀಡಿಯೋಗಳೆಲ್ಲ ತೋರಿಸಿದ್ರು, ನೋಡಿದೆ. ಇಲ್ಲೇ ಗಾಡಿ ನಿಲ್ಲಿಸ್ಬಿಟ್ಟು ಹೋಗಿದ್ದೆ. ಇದು ರೋಡು. ಜಯನಗರ ಮೆಟ್ರೋ ಇಳಿದ್ರೆ, ಜಯನಗರ ಅಲ್ಲ ಸಾರಿ, ಬನಶಂಕರಿ ಮೆಟ್ರೋ ಇಳಿದ್ರೆ ಜಸ್ಟ್ ಒಂದು 100 ಮೀಟ್ರ್ ಅಷ್ಟೇ ಇಲ್ಲಿಗೆ. ಜಯನಗರದಿಂದ 100 ಮೀಟ್ರು ಮೆಟ್ರೋ ಸ್ಟೇಷನಿಂದ ಆಗುತ್ತಷ್ಟೇ. ತುಂಬ ದೂರ ಏನೂ ಹೋಗಂಗಿಲ್ಲ. ಬಟ್ ಟ್ರೀಟ್ಮೆಂಟ್ ಹೆಂಗಿದೆ ಅಂತ MRI ಆದಮೇಲೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ಸೊ ಹಂಗಾಗಿ MRI ಸ್ಕ್ಯಾನಿಂಗ್ ಮಾಡಿಸ್ಬೇಕು, ಅದಕ್ಕೆ ಸ್ವಲ್ಪ ಖರ್ಚಾಗುತ್ತೆ. ತುಂಬ ದಿನಗಳಾದಮೇಲೆ ಒಬ್ಬರು ಪರಿಚಯ ಇರೋವಂಥವ್ರು ನನಗೆ ಸಿಕ್ಕಿದ್ರು, ಸಂಜಯ್ ಶಿವರುದ್ರಪ್ಪ ಅಂತ. ಆ್ಯಕ್ಚುಲಿ ಅಂಕಲ್ ಪರಿಚಯ ಆಗಿ ನನಗೆ 3 ಇಯರ್ಸ್ ಆಯಿತು. ಸೊ ಇವಾಗ ಪಾಪ ಅವ್ರಿಗೆ ಹುಷಾರಿರಲಿಲ್ಲ, ಓಪನ್ ಹಾರ್ಟ್ ಸರ್ಜರಿ ಆಗಿದೆ. ಹಂಗೆ ನೋಡ್ಬೇಕನ್ನಿಸ್ತು, ಅಲ್ಲೇ ಸಿಕ್ಕಿದ್ರು, ನೋಡ್ಕೊಂಡಂಗೆ ಬಂದಿದ್ದು. ಪಾಪ ಅವ್ರು ನಾನು ನೋಡೋಕ್ಕೆ ಬಂದು ಮಾವಿನ ಹಣ್ಣೆಲ್ಲ ತಗೊಂಡು ಬಂದವ್ರೆ. ಮಾವಿನ ಹಣ್ಣು, ಪಪ್ಸು ಮತ್ತು ಪೂರಿ, ಇದನ್ನ ಪಲ್ಯ ಎಲ್ಲ ತಗೊಂಡು ಬಂದಿದ್ರು. ಮಾವಿನ ಹಣ್ಣು ನಾನು ಸ್ವಲ್ಪ ತಂದಿಟ್ಟಿದ್ದೆ. ಆ್ಯಕ್ಚುಲಿ ನಾನು ಮಾವಿನ ಹಣ್ಣು ಅಂದರೆ ತುಂಬ ಇಷ್ಟ. ಅಂದರೆ ಹಲಸಿನ ಹಣ್ಣಿಗಿಂತ ಏನಿಲ್ಲ, ಸ್ವಲ್ಪ ಇಷ್ಟಪಡ್ತೀನಿ. ಅದಕ್ಕೋಸ್ಕರ ಒಂಚೂರು ಸ್ಟಾಕ್ ತಂದಿಟ್ಕೊಂಡಿದ್ದೀನಿ. ಏಕೆಂದರೆ ಹೊಟ್ಟೆ ಹಸ್ದಾಗ ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ಹೊಟ್ಟೆ ಬೇಗ ತುಂಬುತ್ತೆ. ಆಮೇಲೆ ಹೆಲ್ತಿ ಫುಡ್ಗಳನ್ನ ತಂದಿಟ್ಕೊತೀನಿ. ಈ ಥರ ಹಣ್ಣು ಹಂಪಲುಗಳು ಅಂದರೆ ನಂಗೆ ತುಂಬ ಇಷ್ಟ. ಬೇಕ್ರಿ ಐಟಮ್ಸ್ ಅಷ್ಟು ಇಷ್ಟ ಆಗೋಲ್ಲ, ಹಂಗಾಗಿ ಏನೂ ತರಲ್ಲ ನಾನು. ಇವಾದರೆ ಸ್ಟಾಕ್ ಇಟ್ಟೇ ಇರ್ತೀನಿ. ಹಲಸಿನ ಅವಾಗವಾಗ ತಗೊಂಡು ಬರ್ತಾ ಇರ್ತೀನಿ. ಸೊ ನನಗೇನು ಇಷ್ಟನೋ ಅದನ್ನೇ ತಂದು ಕೊಟ್ಟಿದ್ದಾರೆ. ತೇಜಸ್ವಿನಿ ಅಂತ ಬಂದಿದ್ದರು ನೋಡ್ಕೊಂಡು ಹೋಗೋದಕ್ಕೆ. ಅವರು ಒಂದು ಜ್ಯುವೆಲರಿ ಹೇಳಿದರು, ಅದನ್ನು ರೆಡಿ ಮಾಡಿ ಇಟ್ಟಿದ್ದೆ ನಾನು. ಹಾಗಾಗಿ ಬಂದಿದ್ದರು, ತಗೊಂಡೋದ್ರು. ಮಮ್ಮಿಗೆ ಪಾತ್ರೆ ತೊಳಿತಿದೆ. ಸಾಂಬಾರು ಒಳ್ಳೆ ಸಖತ್ತಾಗಿರುತ್ತೆ. ಕೈ ತೊಳಿಬೇಕು. ಕೈ ತೊಳೆದಿಲ್ಲ, ಹೋಗು ತೊಳ್ಕೊಂಡು ಬಾ. ನಾನು ಅದನ್ನೇ ಅಂದಿದ್ದೆ. ಚಳಿಗಾಲದಲ್ಲಿ ಇದನ್ನು ತಿಂತಾ ಇರಬೇಕು. ಬಿಸಿ ಮುದ್ದೆಗೆ ಸಖತ್ತಾಗಿರುತ್ತೆ. ಸಾಂಬಾರು ಮಾಡಿಕೊಟ್ಟಿದ್ದಾರೆ.
ಇವಾಗ ಊಟ ಮಾಡಿ ಮಲಗಬೇಕು, ಟೈಮ್ ಆಗಿದೆ. ಇವಾಗ ಡ್ಯೂಟಿ ಏನೂ ಇಲ್ಲ, ಹಾಸ್ಪಿಟ್ಲಿಗೆ ಹೋಗಿದ್ದೆ, ಮುಗೀತು ಕತೆ. ನನಗೆ ಈ ಹಾಸ್ಪಿಟ್ಲ್ ಬಗ್ಗೆ ಏನೇನೋ ಗೊತ್ತಿಲ್ಲ. ಆ್ಯಕ್ಚುಲಿ ಅವರೊಂದು ಆಯಿಲ್ ಕೊಟ್ಟಿದ್ದಾರೆ ನನಗೆ, ಅದು ಪೇನ್ಗೆ. ಅದು 21 ಥರದ ನೋವನ್ನು ನಿವಾರಣೆ ಮಾಡುವಂಥ ಒಂದು ಪೇನ್ ಆಯಿಲ್ ಅಂತೆ. ಸೊ ನಾನು ತಗೊಂಡು ಬಂದಿದ್ದೀನಿ. ಅದ್ರ ರಿಸಲ್ಟ್ ಏನಾಗುತ್ತೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮೆನ್ಷನ್ ಮಾಡ್ತೀನಿ. ಮತ್ತು ಇದರಲ್ಲಿ ಒಳ್ಳೊಳ್ಳೆ ಮೆಡಿಸಿನ್ ಕೊಟ್ಟು ಬರೀ ಮೆಡಿಸಿನಲ್ಲೇ ವಾಸಿ ಮಾಡ್ತಾರಂತೆ. ಸೊ ನಿಮಗೂ ಅಡ್ರೆಸ್ಸು, ಫೋನ್ ನಂಬರ್ ಬೇಕು ಅಂದರೆ ನಾನು ಮೆನ್ಷನ್ ಮಾಡಿದ್ದೀನಿ. ದಯವಿಟ್ಟು ಕೆಲವೊಬ್ರಿಗೆ ಬೇಕು ಅಂದರೆ ಇದನ್ನು ಫೋಟೋ ಗಿಟೋ ಸ್ಕ್ರೀನ್ಶಾಟ್ ಮಾಡ್ಕೊಂಡು ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಸ್ಪಿಟ್ಲಿಗೆ ಹೋಗಿದೆ, MRI ಮಾಡ್ಸೋಕ್ಕೆ ಹೇಳಿದ್ದಾರೆ. 7,500 ರೂಪಾಯಿ ಅಂತ MRI. ಅಪ್ಪ ಕೇಳ್ಬಿಟ್ಟು ಶಾಕ್ ಆಗಿಬಿಡ್ತು ನನಗೆ. MRI ಸ್ಕ್ಯಾನ್ ಮಾಡಿಸಾದ್ಮೇಲೆ ಅವ್ರು ಏನಾದರೂ ಹೇಳೋಕ್ಕಾಗೋದು ಟ್ರೀಟ್ಮೆಂಟ್ ಬಗ್ಗೆ ಅಂದರು. ಯಾಕಂದರೆ ಇರೋ ಸಿಚುವೇಶನ್ ತುಂಬ ಕ್ರಿಟಿಕಲ್ ಮಾಡ್ಕೊಳ್ಳೋಕೆ ಮುಂಚೆ ಸ್ವಲ್ಪ ಆರೋಗ್ಯ ತೋರಿಸ್ಕೊಳ್ಳೋಣ, ಬ್ಯಾಕ್ ಪೇನ್ ಜಾಸ್ತಿ ಆಗಿದೆ, ಹಂಗಾಗಿ ಹೋಗಿದ್ದೆ. MRI ಮಾಡಾದ್ಮೇಲೆ ಏನಾದರೂ ಹೇಳೋಕ್ಕಾಗೋದು ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಸೊ ಒಂದು ಹಾಸ್ಪಿಟ್ಲಲ್ಲಿ ಕೇಳಿದ್ದೀನಿ, ಸ್ವಲ್ಪ ಕಮ್ಮಿಗೆ ಏನಾದ್ರು ಮಾಡಿಕೊಡ್ತೀರಾ ಅಂತ. ಅದನ್ನು ವಿಚಾರಿಸ್ಬಿಟ್ಟು ಹೇಳ್ಬೋದು ನಾಳೆ. MRI ಆದಮೇಲೆ ಏನಾದರೂ ಒಂದು ಟ್ರೀಟ್ಮೆಂಟು, ಅದು ಅವರು ಡೇ ಕೇರ್ ಹಾಸ್ಪಿಟ್ಲ್ ಅಂತೆ. ಅದು ಇವತ್ತು ಹೋಗಿದ್ದಿದ್ದು, ಹಾಗಾಗಿ ಅಡ್ಮಿಷನ್ ಇಲ್ಲ ಅಂತ ಹೇಳಿದ್ರು. ಆಮೇಲೆ MRI ಆದಮೇಲೆ ದಿನಕ್ಕೆ 2,000 3,000 ಈ ಥರ ಟ್ರೀಟ್ಮೆಂಟ್ ಕೊಡ್ತಾರಂತೆ. ಇಂಜೆಕ್ಷನು ಇದೇನು ಇಲ್ಲದೇ ಟ್ರೀಟ್ಮೆಂಟ್ ಮಾಡೋದಂತೆ ಅವರು. ಸ್ವಲ್ಪ ಜನ ಕ್ಯೂರ್ ಆಗಿದ್ದಾರೆ, ಅಂದರೆ ಆಪ್ರೇಷನ್ ಮಾಡಿಸ್ಕೊಳ್ದೆ ಕ್ಯೂರ್ ಮಾಡ್ಕೊಳ್ಳೋವಂಥವ್ರು ಚೆನ್ನಾಗಿ ಕ್ಯೂರ್ ಆಗಿದ್ದಾರಂತೆ. ಸೊ ನಂಗೆ ಸರ್ಜರಿ ಆಗಿಬಿಟ್ಟಿದೆ. ಸೊ ಸರ್ಜರಿ ಆದಮೇಲೆ ಇಂಪ್ರೂವ್ಮೆಂಟು ಗೊತ್ತಿಲ್ಲ. ಇದೇನು ಘಾಟಲ್ಲಪ್ಪ. ಸೊ ಆಪ್ರೇಷನ್ ಆಗಿರೋರಿಗೆ ರಿಸಲ್ಟ್ ಕಮ್ಮಿ ಅಂತ ಅಂದರು. ನನಗೆ ಹೇಳಿದೆ, ಸರ್ ಸೆನ್ಸೇಷನ್ ಬರದೇ ಇದ್ರು ಪರವಾಗಿಲ್ಲ, ಯಾಕಂದರೆ ಇಷ್ಟು ದಿನ ಇಷ್ಟು ವರ್ಷ ಅಡ್ಜಸ್ಟ್ ಮಾಡ್ಕೊಬಿಟ್ಟಿದ್ದೀನಿ, ನನಗೆ ಪೇನ್ ಹೋದ್ರೆ ಸಾಕಾಗಿದೆ ಸರ್ ಅಂತ ಹೇಳಿದೆ. ಪೇನ್ಗೆಲ್ಲ ತುಂಬ ಕಡೆ ತೋರಿಸಿ ಖರ್ಚು ಮಾಡಿ ನನಗೂ ಸಾಕಾಗ್ಬಿಟ್ಟಿದೆ. ಹಾಗಾಗಿ ಒಂದು ವಿಡಿಯೋ ನೋಡ್ತಾ ಇದ್ದೆ ಇವ್ರದ್ದು ಫೇಸ್ಬುಕ್ಕಲ್ಲಿ. ಅಂದರೆ ಯಾವುದೇ ಒಂದು ಇಂಗ್ಲೀಷ್ ಮೆಡಿಸಿನ್ ಇಂಜೆಕ್ಷನು ಈ ಥರ ಇಲ್ಲದೇ ಒಂದು ಇದರೊಳಗೆ ಅಂದರೆ ಟ್ಯಾಬ್ಲೆಟ್ಸು ಈ ಥರ ಏನಾದರೂ ಯೂಸ್ ಮಾಡಿಬಿಟ್ಟು ಆ ಪೇನ್ನ ಕಮ್ಮಿ ಮಾಡೋ ಅಂಥ ಒಂದು ಪ್ಲೇಸ್ ಅದು. ಸೊ ಹಂಗಾಗಿ ಹೋಗಿದ್ದು ನಾನು. ಸ್ವಲ್ಪ ಖರ್ಚೆಲ್ಲ ಆಗುತ್ತೆ ಅಂತ ಹೇಳಿದ್ದಾರೆ. ಬಟ್ ಇನ್ಸೂರೆನ್ಸ್ ಕ್ಲೈಮ್ ಮಾಡೋಣ ಅಂತ ನೋಡಿದ್ರೆ ಹಾಸ್ಪಿಟ್ಲಿಗೆ ಅಡ್ಮಿಷನ್ ಆದ್ರೇ ಅಂತ ಇನ್ಸೂರೆನ್ಸ್ ಎಲ್ಲ ಕ್ಲೈಮ್ ಆಗೋದು. ಇದು ಡೇ ಕೇರ್ ಹಾಸ್ಪಿಟ್ಲ್ ಆಗಿರೋದ್ರಿಂದ 1 ಅವರ್ 2 ಅವರ್ ಟ್ರೀಟ್ಮೆಂಟ್ಗೆಲ್ಲ ನಾವು ಕೊಡೋಕ್ಕಾಗಲ್ಲ ಅಂದ್ಬಿಟ್ರು. ಸೊ ಹಂಗಾಗಿ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನೋಡೋಣ ಮುಂದೆ ಏನಾಗುತ್ತೆ ಏನು ಕತೆ ಅಂತ. ಸೊ ಟ್ರೀಟ್ಮೆಂಟ್ಗೂ ದುಡ್ಡಿಲ್ದಂಗೆ ಆಗಿದೆ ಇವಾಗ ಸದ್ಯಕ್ಕೆ ನನ್ನ ಸಿಚುವೇಶನು. ಮನೆ ಬಾಡಿಗೆ ಕಟ್ಟಬೇಕು ಅಂದರೆ ನಾನು ಹೋಗಬೇಕು ಝೊಮ್ಯಾಟೋದಲ್ಲಿ ಕೆಲಸ ಮಾಡೋಕ್ಕೆ. ಸೊ ಏನೂ ಆಗ್ತಾಯಿಲ್ಲಪ್ಪ, ತಲೆ ಕೆಟ್ಟೋಗ್ಬಿಟ್ಟೈತೆ ನನಗೆ. ದುಡ್ಡಿನ ವಿಚಾರಕ್ಕೆ ಬಂದರೆ ನಮ್ಮವ್ರಿಗೆ ನಾವು ಕೊಟ್ಟು ಕಳ್ಕೊಳ್ಳೋ ಪರಿಸ್ಥಿತಿ ಇಂಥ ಒಂದು ಇದ್ರಲ್ಲಿ ಬಂದುಬಿಟ್ಟಿದ್ದೀವಿ. ನಮ್ಮವರೇ ನಮ್ಗೆ ಅಯ್ಯೋ ಅನ್ನಲ್ಲ. ಸೊ ನಾನು ಈ ಪರಿಸ್ಥಿತಿಲಿ ಒಬ್ರನ್ನ ಕೇಳೋಂಗಿಲ್ಲ, ಬಿಡೋಂಗಿಲ್ಲ ಟ್ರೀಟ್ಮೆಂಟಿಗೆ. ಸೊ ಹಂಗಿರೋ ಸಿಚುವೇಶನ್ಲಿ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಮತ್ತು ಇನ್ನೊಂದು ಇದಕ್ಕೆ ಹೋಗಿದ್ದೆ, ವಿಡಿಯೋ ಎಡಿಟಿಂಗ್ದು ಒಂದು ಕೋರ್ಸ್ನ ಕಲಿಬೇಕಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಮುಂದೆ ಏನಾದರೂ ಯೂಟ್ಯೂಬಲ್ಲಿ ಏನಾದರೂ ಮಾಡಬೇಕು ಅನ್ನೋದು, ನನಗೆ ಪ್ರೊಫೆಷ್ನಲ್ಲಾಗಿ ಏನಾದರೂ ಎಡಿಟಿಂಗ್ ಕಲ್ತ್ಕೊಂಡ್ರೆ ಮತ್ತು ಅದನ್ನು ಜಾಬಾಗಿ ಕೂಡ ನಾನು ಮಾಡ್ಕೋಬೋದು. ಯಾರಾದರೂ ಎಡಿಟಿಂಗ್ ಮಾಡಿಕೊಡಿ ಅಂತ ಹೇಳಿದಾಗೆಲ್ಲ ನಾನು ಎಡಿಟಿಂಗ್ ಮಾಡೋದನ್ನ ಕಲ್ತ್ಕೊಂಡ್ರೆ ನೀಟಾಗಿ, ಸೊ ಅವ್ರಿಗೆಲ್ಲ ಮಾಡಿಕೊಟ್ರೆ ಅವಾಗೂ ಕೂಡ ನಂಗೆ ದುಡ್ಡು ಬರುತ್ತೆ. ಆಮೇಲೆ ನಾನು ಕೂತಿದ್ದಾವೆ ಮಾಡ್ಬೋದು ಅದನ್ನು. ಸೊ ಹಂಗಾಗಿ ಅದನ್ನು ನೋಡ್ಕೊಬಂದೆ. ಅದಕ್ಕೂ ದುಡ್ಡು ಕಟ್ಟಬೇಕಾಗುತ್ತೆ, ನಾನು ಅದಕ್ಕೆ ದುಡ್ಡು ಕಟ್ಟಬೇಕು, ಸಿಸ್ಟಮ್ ತೊಗೋಬೇಕಾಗುತ್ತೆ, ಲ್ಯಾಪ್ಟಾಪ್ ತೊಗೋಬೇಕಾಗುತ್ತೆ, ಎಲ್ಲದಕ್ಕೂ ಇನ್ವೆಸ್ಟ್ಮೆಂಟ್ ಇದೆ. ಒಂದು ಕಡೆ ಟ್ರೀಟ್ಮೆಂಟ್ಗೆ ಹೋಗ್ಬೇಕಾ, ಒಂದು ಕಡೆ ಇದಕ್ಕೆ ಹೋಗ್ಬೇಕಾ, ಏನು ಮಾಡ್ಬೇಕಂತಲೇ ಗೊತ್ತಾಗ್ತಿಲ್ಲ. ಇದು ಜೀವನಕ್ಕೆ ದಾರಿ. ಎಡಿಟಿಂಗ್ ಎಲ್ಲ ಚೆನ್ನಾಗಿ ಪ್ರೊಫೆಷ್ನಲ್ಲಾಗಿ ಕಲ್ತ್ಕೊಂಡ್ರೆ ತುಂಬ ಜನ ಯೂಟ್ಯೂಬರ್ಸು ನನಗೆ ವೀಡಿಯೋ ಕೊಟ್ಟು ಬೇಕಾದ್ರೆ ಎಡಿಟಿಂಗ್ ಮಾಡೋ ಅಂಥ ಒಂದು ಇದನ್ನು ಕೆಲಸನ ಗಿಟ್ಟಿಸ್ಕೋಬೋದು, ಮನೇಲೇ ಮಾಡ್ಬೋದು ಅದನ್ನು, ಹೊರಗಡೆ ಏನು ಹೋಗಂಗೆ ಇಲ್ಲ ನಾನು. ಸೊ ಏನು ಮಾಡಬೇಕು, ಮಾಡಬೇಕು ಎಂಥದ್ದು ಗೊತ್ತಾಗ್ತಿಲ್ಲ. ಸದ್ಯಕ್ಕೆ ಕೈಯಲ್ಲೂ ದುಡ್ಡಿಲ್ಲ. ಸೊ ಎಲ್ಲದಕ್ಕೂ ದುಡ್ಡು ಬೇಕು, ಟ್ರೀಟ್ಮೆಂಟಿಗೆ ದುಡ್ಡು ಬೇಕು, ಮತ್ತು ಎಡಿಟಿಂಗ್ ಏನಾದರೂ ಕಲಿಯೋಕ್ಕೆ ಹೋಗ್ತೀನಿ ಅಂದರೆ ಅದಕ್ಕೂ ದುಡ್ಡು ಬೇಕು, ಮತ್ತು ಇನ್ವೆಸ್ಟ್ಮೆಂಟ್ ಮಾಡಬೇಕು ಇವಾಗ ಗ್ಯಾಜೆಟ್ಸ್ಗಳಿಗೆ. ಸೊ ಇವಾಗ ಸಿಸ್ಟಮ್ ತಗೋತೀನೋ, ಲ್ಯಾಪ್ಟಾಪ್ ತಗೋತೀನೋ, ಅದಕ್ಕೆಲ್ಲ ಇನ್ವೆಸ್ಟ್ಮೆಂಟ್ ಇರುತ್ತೆ. ಮೊದಲೇ ಹೇಳ್ಬಿಟ್ರು ಅವ್ರು ನನಗೆ ಇನ್ವೆಸ್ಟ್ಮೆಂಟ್ ಎಲ್ಲ ಇರುತ್ತೆ,
ಯಾಕಂದರೆ ನಾವು ಹೇಳ್ಕೊಟ್ಟಿದ್ದ ನೀವು ಮನೇಲಿ ಹೋಗಿ ಕಲಿಬೇಕಲ್ವ, ಹಂಗಾಗಿ ಇನ್ವೆಸ್ಟ್ಮೆಂಟ್ ಇರುತ್ತೆ, ಅದಕ್ಕೋಸ್ಕರ ನಾವು ಮುಂಚೆನೇ ಹೇಳ್ಬಿಡ್ತೀವಿ ನಿಮಗೆ ಅಂತ ಎಲ್ಲ ಹೇಳಿದರು. ಬೇಕಾದ್ರೆ ನಾವು ತಗೊಳ್ಳೋ ಫೀಸಲ್ಲಿ ಬೇಕಾದ್ರೆ ಒಂಚೂರು ಕಮ್ಮಿ ಮಾಡ್ತೀವಿ, ಬಟ್ ನೀವು ತಗೊಳ್ಳೋದು ಕಲಿಯೋಕ್ಕೆ ತಗೊಳ್ಳೇಬೇಕಾಗುತ್ತೆ, ನೀವು ಬಿಡೋಕ್ಕಾಗಲ್ಲ. ಸೊ ಹಂಗಾಗಿ ನಾವು ಇಷ್ಟು ಮಾಡ್ಬೋದು ಅಂತ ಹೇಳಿದರು. ಹಾಸ್ಪಿಟ್ಲಲ್ಲೂ ಹಾಗೆ ಆಯಿತು. ಅಯ್ಯೋ ಏನು ಮಾಡಬೇಕು ನಮಗೆ ಗೊತ್ತಾಗಲಿಲ್ಲ. MRI ಸ್ಕ್ಯಾನ್ ಫಸ್ಟ್ ಮಾಡಿಸಿ ಆಮೇಲೆ ಒಂದಷ್ಟು ಟ್ರೀಟ್ಮೆಂಟ್ ತೊಗೋಬೇಕಾಗುತ್ತೆ. ನೋಡೋಣ, ಇರೋ ಅಷ್ಟು ದಿನ ಒಂಚೂರು ಟ್ರೀಟ್ಮೆಂಟ್ ತಗೊಂಡ್ರೆ ಬೆಟರ್ ಆಗುತ್ತೆ ಇರೋ ಪೊಸಿಷನ್ನು ಅನ್ನೋದು ಒಂದೇ ಒಂದು ರೀಸನ್ನು. ನಾನೇನು ಚೆನ್ನಾಗಾಗ್ಬಿಟ್ಟು ನಾಳೆನೇ ಎದ್ದು ಓಡಾಡ್ಬಿಡ್ತೀನಿ ಅನ್ನೋದೆಲ್ಲ. ಅಟ್ಲೀಸ್ಟ್ ನನಗೆ ಇನ್ನೂ ಏಜ್ ಆಗ್ತಾ ಏನಾಗುತ್ತೆ, ನನ್ನ ಶಕ್ತಿಗಳೆಲ್ಲ ಕುಂತಾ ಇರುತ್ತೆ. ಸೊ ಇಂಥ ಟೈಮಲ್ಲಿ ಒಂಚೂರು ಬೆಟರ್ ಒಳ್ಳೊಳ್ಳೆ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಸ್ವಲ್ಪ ನಮ್ಮ ಹೆಲ್ತು ಬಾಡಿನ ಒಂಚೂರು ಒಂದು ಪೊಸಿಷನಲ್ಲಿ ಸಮತೋಲನದಲ್ಲಿ ಇಟ್ಕೋಬೋದು. ಸೊ ಹಂಗಾಗಿ ಟ್ರೀಟ್ಮೆಂಟ್ಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಮುಂದೆ ಏನಾಗುತ್ತೆ ಏನು ಕತೆ ಗೊತ್ತಿಲ್ಲ.